ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಇದೀಗ ಎಲ್ಲರ ಬಾಯಲ್ಲೂ ಕಂಚಿಯದ್ದೇ ಸುದ್ದಿ. ಇದು ಸೀರೆಗಾಗಿ ಅಲ್ಲ, 40 ವರ್ಷಗಳ ಬಳಿಕ ದರ್ಶನ ನೀಡುತ್ತಿರುವ ಅತ್ತಿ ವರದರಾಯ ಸ್ವಾಮಿಯ ದರ್ಶನಕ್ಕಾಗಿ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಅಲ್ಲದೆ ದೇಶದ ವಿವಿಧ ಭಾಗಗಳಿಂದ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿದ್ದಾರೆ. ಶೀಘ್ರದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಂಚಿಗೆ ಭೇಟಿ ನೀಡಿ ಅತ್ತಿ ವರದರಾಯ ಸ್ವಾಮಿಯ ದರ್ಶನ ಪಡೆಯಲಿದ್ದಾರೆ. ಈ ಕುರಿತು ಒಂದು ವರದಿ. ಕಂಚಿ ಎಂದೊಡನೆ ನಮಗೆ ನೆನಪಿಗೆ ಬರುವುದು ಕಂಚಿ ರೇಷ್ಮೆ ಸೀರೆ. ಬಳಿಕ ಇಲ್ಲಿನ ಬಹು ಸುಂದರ ಶಿಲ್ಪಕಲಾ ಕೆತ್ತನೆಯ ನೈಪುಣ್ಯತೆಗೆ ಹೆಸರಾದ ಕಾಮಾಕ್ಷಿ ದೇವಾಲಯಗಳ ನಗರಿ ಎನಿಸಿರುವ ಕಂಚಿಯ ಸುಮಾರು 100 ಎಕರೆ ಪ್ರದೇಶಗಳಲ್ಲಿ 100 ದೇವಾಲಯಗಳಿವೆ. ಪಲ್ಲವರ ಆಳ್ವಿಕೆಯಲ್ಲಿ ಕಂಚಿ ಮತ್ತು ಇಲ್ಲಿನ ದೇವಾಲಯಗಳು ಪ್ರವರ್ಧಮಾನಕ್ಕೆ ಬಂದವು. ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ ದರ್ಶನ ಮಾಡಬೇಕೆಂಬ ಮಾತಿದೆ. ಇತ್ತೀಚೆಗೆ ಕಂಚಿ ಭಕ್ತರ ಸುದ್ದಿಗೆ ಗ್ರಾಸ ಒದಗಿಸಿದೆ. ಅದೇನೆಂದರೆ 40 ವರ್ಷಗಳ ಬಳಿಕ ಕಲ್ಯಾಣಿಯಿಂದ ಹೊರತಂದ ಅತ್ತಿ ವರದರಾಯ ಸ್ವಾಮಿಯ ದರ್ಶನಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಮುಗಿಬೀಳುತ್ತಿದ್ದಾರೆ. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಭಕ್ತರು ಅತ್ತಿ ವರದರಾಯ ಸ್ವಾಮಿ ದರ್ಶನಕ್ಕೆ ಎಡತಾಕುತ್ತಿದ್ದಾರೆ. ಪ್ರತಿ 40 ವರ್ಷಗಳಿಗೊಮ್ಮೆ ದರ್ಶನ ನೀಡುವ ಅತ್ತಿ ವರದರಾಯ ಸ್ವಾಮಿಯ ಪೌರಾಣಿಕ ಹಿನ್ನೆಲೆ ಗಮನಿಸಿದರೆ, ತ್ರಿಮೂರ್ತಿಗಳಲ್ಲೊಬ್ಬರಾದ ಬ್ರಹ್ಮದೇವ ಇಲ್ಲಿನ ಕಲ್ಯಾಣಿ ಬಳಿ ಯಜ್ಞ ಯಾಗಾದಿಗಳನ್ನು ನಡೆಸಲು ಮುಂದಾದರು. ಬ್ರಹ್ಮನರಸಿ ಸರಸ್ವತಿ ಕೂಡ ಭಾಗಿಯಾದರು. ಸತತ ವರ್ಷಗಳವರೆಗೆ ನಡೆಯುವ ಯಜ್ಞ ಯಾಗಾದಿಗಳಿಗೆ ತೊಂದರೆಯುಂಟಾಗಬಹುದೆನ್ನುವ ಕಾರಣಕ್ಕೆ ಬ್ರಹ್ಮದೇವ ವಿಷ್ಣುವನ್ನು ಪ್ರಾರ್ಥಿಸುತ್ತಾನೆ. ಆಗ ಮಹಾವಿಷ್ಣು ಅಭಯ ನೀಡಿ ಯಜ್ಞಕುಂಡದ ಮೇಲೆ ಮಲಗುತ್ತಾನೆ. ಯಜ್ಞದ ಅಗ್ನಿಯ ಬಿಸಿಯಿಂದ ಪಾರು ಮಾಡಲು ವಿಷ್ಣುವನ್ನು ಬಹಳ ವರ್ಷಗಳ ನಂತರ ಕಲ್ಯಾಣಿಯಲ್ಲಿ ಇರಿಸಲಾಗುತ್ತದೆ. ಹೀಗಾಗಿ 40 ವರ್ಷಗಳಿಗೊಮ್ಮೆ ಕಲ್ಯಾಣಿಯಿಂದ ಹೊರತೆಗೆದು 48 ದಿನಗಳ ಕಾಲ ಅತ್ತಿ ವರದರಾಯ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ. ಮೊದಲ 24 ದಿನಗಳ ಕಾಲ ಮಲಗಿದ ಭಂಗಿಯಲ್ಲಿ, ನಂತರದ 24 ದಿನಗಳ ಕಾಲ ನಿಂತ ಭಂಗಿಯಲ್ಲಿ, ಹೀಗೆ 48 ದಿನಗಳ ಕಾಲ ವಿಶೇಷ ಪೂಜೆ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಸ್ವಾಮಿಯ ದರ್ಶನ ಮಾಡಿದರೆ ನೇರ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ, ಮೋಕ್ಷ ಸಿಗುತ್ತದೆ ಎನ್ನುವುದು ಸದ್ಭಕ್ತರ ನಂಬಿಕೆ. ಐತಿಹಾಸಿಕ ಹಿನ್ನೆಲೆ ಗಮನಿಸಿದರೆ, ವಿಜಯನಗರ ಸಾಮ್ರಾಜ್ಯದ ಪತನದ ಬಳಿಕ ಮುಸಲ್ಮಾನರ ಆಳ್ವಿಕೆ ಶುರುವಾಯಿತು. ಮೂರ್ತಿ ಭಂಜಕರಾದ ಮುಸಲ್ಮಾನರಿಂದ ರಕ್ಷಿಸಿಕೊಳ್ಳಲು ಅತ್ತಿಮರದಿಂದ ಸುಂದರವಾಗಿ ಕೆತ್ತಲ್ಪಟ್ಟಿದ್ದ ವರದರಾಯ ಸ್ವಾಮಿಯನ್ನು ಕಲ್ಯಾಣಿಯಲ್ಲಿ ಅಡಗಿಸಿಡಲಾಯಿತು. ಮುಂದೆ ಮರಾಠರ ಆಳ್ವಿಕೆ ವೇಳೆ ಹೊರತೆಗೆಯಲಾಯಿತು ಎಂದು ತಿಳಿದು ಬರುತ್ತದೆ. ಈ ಹಿಂದೆ 1979ರಲ್ಲಿ ಅತ್ತಿ ವರದರಾಯ ಸ್ವಾಮಿಯನ್ನು ಹೊರತೆಗೆದು ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. 40 ವರ್ಷದ ಬಳಿಕ ಇದೀಗ ಜುಲೈ 1ರಿಂದ ದರ್ಶನವಾಗುತ್ತಿದೆ. 48 ದಿನಗಳ ಪೂಜೆ ಬಳಿಕ ಬೆಳ್ಳಿಯ ಪೆಟ್ಟಿಗೆಯಲ್ಲಿಟ್ಟು ಕಲ್ಯಾಣಿ ಆಳದಲ್ಲಿ ಬಿಡಲಾಗುತ್ತದೆ. ಪುನಃ ಅತ್ತಿ ವರದರಾಯ ಸ್ವಾಮಿಯ ದರ್ಶನ ಭಾಗ್ಯ ಸಿಗುವುದು 2059ಕ್ಕೆ. ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ದೇವಾಲಯ ಸಮಿತಿ, ಸ್ಥಳೀಯ ಆಡಳಿತ ಮಂಡಳಿ ಸಕಲ ಸೌಲಭ್ಯ ಕಲ್ಪಿಸಿದೆ. ಹಿರಿಯ ನಾಗರಿಕರಿಗೆ, ಅನಾರೋಗ್ಯ ಪೀಡಿತರಿಗೆ, ಗರ್ಭಿಣಿಯರಿಗೆ, ಅಂಗವಿಕಲರಿಗೆ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸರತಿ ಸಾಲಿನಲ್ಲಿ ಸಾಗುವವರಿಗೆ ಕುಡಿಯುವ ನೀರು, ಪ್ರಸಾದದ ವ್ಯವಸ್ಥೆ, ಔಷಧೋಪಚಾರ, ವೈದ್ಯಕೀಯ ವ್ಯವಸ್ಥೆ, ಹಾಲು ಉತ್ಪಾದನಾ ಒಕ್ಕೂಟದ ವತಿಯಿಂದ ಉಚಿತ ಹಾಲು ವಿತರಣೆ ವ್ಯವಸ್ಥೆ ಮಾಡಲಾಗಿದೆ. எங்க